ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಕೂದಲಿನ ಸಮಸ್ಯೆಗೆ ಒಂದು ಹೋಮ್ ರೆಮಿಡಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು ಕೆಂಪು ದಾಸವಾಳದ ಹೂವು, ನೆನೆಸಿಟ್ಟಿರುವಂತಹ ಮೆಂತ್ಯ, ನಾನು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೀನಿ. ಅದರ ಜೊತೆಗೆ ಕೆಂಪು ದಾಸವಾಳದ ಎಲೆ, ಈ ಮೂರನ್ನು ಸೇರಿಸಿ ನಾನು ಮಿಕ್ಸಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಬಿಳಿ ದಾಸವಾಳ ಹೂವನ್ನು ಬೇಕಿದ್ರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕೆಂಪು ದಾಸವಾಳವನ್ನು ಯೂಸ್ ಮಾಡಿದ್ದೀನಿ. ಈ ಮೂರೂ ಇಂಗ್ರೀಡಿಯನ್ನ ಯೂಸ್ ಮಾಡಿ ನಾವು ತಲೆಗೆ ಹಚ್ಚೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕೂಡ ಬೆಳೆಯುತ್ತೆ. ಅದರ ಜೊತೆಗೆ ಕೂದಲು ಉದುರುವ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಮೆಂತೆಯನ್ನು ಹಾಕೋದ್ರಿಂದ ನಮ್ಮ ಕಣ್ಣಿಗೆ ಅದು ತಂಪು. ಇವಾಗ ಹೇಗಿದ್ರೂ ಬೇಸಿಗೆಗಾಲ ಇರೋದ್ರಿಂದ, ಸೊ ಇವಾಗೆಲ್ಲ ತುಂಬ ಹೀಟ್ ಇರುತ್ತಲ್ವ, ಹಾಗಾಗಿ ಮೆಂತೆಯನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ತುಂಬಾ ತಂಪು ಸಿಗುತ್ತೆ. ನೋಡಿ, ಇದು ಮೂರನ್ನು ಸೇರಿಸಿ ನಾವು ಮಿಕ್ಸಿಯನ್ನು ಮಾಡ್ಕೊಳ್ಳೋಣ. ನೀವು ಇದ್ರ ಜೊತೆಗೆ ಬೇಕಿದ್ದರೆ ಅಲೋವೆರಾವನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನು ಕೂಡ, ಅಲೋವೆರಾವನ್ನು ಕೂಡ ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ಕೂದಲಿಗೆ ಅದು ತುಂಬಾ ಉಪಯೋಗಕಾರಿಯಾಗಿರುತ್ತೆ. ಬೇಕಿದ್ರೆ ನೀವು ಅದಕ್ಕೆ ಅಲೋವೆರಾವನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಇದನ್ನು ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಯನ್ನು ಮಾಡಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಕ್ಯಾಸ್ಟರ್ ಆಯಿಲ್, ಕೈ ಎಣ್ಣೆ ಅಥವಾ ಹರಳೆಣ್ಣೆ, ಇದನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಇದನ್ನು ನಾನು ಇವಾಗ ತಲೆಗೆ ಹಚ್ತಾ ಇದ್ದೀನಿ. ನೋಡಿ, ಈ ರೀತಿ ತಲೆಯನ್ನು ಈ ರೀತಿ ಬೆಂಡ್ ಮಾಡಿ ಕೂದಲನ್ನು ಡಿವೈಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಹಚ್ತಾ ಹೋಗಿ. ಕೂದಲನ್ನು ಬಿಡಿ ಬಿಡಿಯಾಗಿ ಮಾಡಿ ಈ ರೀತಿ ಹಚ್ಚೋದ್ರಿಂದ ಅದು ಕೂದಲು ನೀಟಾಗಿ ಅದು ಎಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆವಾಗ ನಮಗೆ ಅದು ಅಬ್ಸರ್ವ್ ಮಾಡುತ್ತೆ ನೀಟಾಗಿ. ಆಗ ನಮ್ಮ ತಲೆ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಪೂರ್ತಿ ಇದು ಪ್ಯಾಕ್ ಆಗಿದೆ, ನಿಮಗೆ ಕಾಣಿಸ್ತಾ ಇದೆ. ಈ ರೀತಿ ನೀವು ವಾರದಲ್ಲಿ 2 ಅಥವಾ 3 ಬಾರಿ ಟ್ರೈ ಮಾಡಿ. ಇದರ ರಿಸಲ್ಟ್ ನಿಮಗೇನೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.